ಹಾಯ್ ವೆಲ್ಕಮ್ ಮೈ ಇವತ್ತು ಯೂಟ್ಯೂಬ್ ಚಾನಲ್. ನಮ್ಮೂರಲ್ಲಿ ಬಸಪ್ಪನ ಕೊಂಡ. ಇವತ್ತು ಎಳ್ವಾರ, ನಾಳೆ ಕೊಂಡ ಇದೆ. ನಾಳೆ ಕೊಂಡ ಇರೋದ್ರಿಂದ ಇವತ್ತು ನಮ್ಮ ಅಮ್ಮ ಮತ್ತು ಪಣಿ ಎಲ್ಲಾದರೂ ಹೋಗಿ ಕನಕಪುರದಲ್ಲಿ ಬಟ್ಟೆನ ತೊಗೊಂಡ್ಬಂದಿದ್ದಾರೆ. ಸೈಜ್ ಆಗುತ್ತಾ ಇಲ್ವಾ ಅಂತ ನೋಡ್ತಾ ಇದ್ದೀವಿ. ಚೆನ್ನಾಗಿದೆಯಲ್ಲ ಅಂಬ್ರೆಲಾ ಥರ. ಹಿಂದೆ ನಿಂತ್ಕೋ, ಹಿಂದೆ ನಿಂತ್ಕೋ. ಅದನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಪಣಿ. 3 ಪೀಸ್ ತಂದಿದ್ದು, 3 ಜೊತೆನ ತಂದಿದ್ರು. ಒಂದು ಫ್ರಾಕು, ಒಂದು ಥರ ಮಿಡಿ, ಇನ್ನೊಂದು ಈ ಥರ ಪ್ಯಾಂಟು ಮತ್ತು ಒಂದು ಪ್ಯಾಂಟ್ಸ್ ಈ ಥರ ತಂದಿದ್ರು. ಸೂಪರಾ. 3 ಪೇರ್ ಹಾಕ್ಕೊಂಡು ಚೆಕ್ ಮಾಡ್ತಾ ಇದ್ದಾಳೆ. ಯಾರು ತಗೊಟ್ಟಿದ್ದು? ಯಾರು ತಗೊಟ್ಟಿದ್ದು? ಬಟ್ಟೆ ಯಾರು ತಗೊಟ್ಟಿದ್ದು? ಅಂಕವ ಅಲ್ವಾ? ಯಾರು ತಗೊಟ್ಟಿದ್ದು? ಇವತ್ತು ಎಳ್ವಾರ ಇರೋದ್ರಿಂದ ದೇವ್ರಿಗೆ ಗಾಡಿ ಸೌಂಡ್ ಆಗ್ತಿದೆ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ನಾನು ಅದು ಬರೋ ಅಷ್ಟರಲ್ಲಿ ಸ್ವಲ್ಪ ಅಡುಗೆನ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಕಡಲೆಕಾಳು ಸಾಂಬಾರು ಮತ್ತು ಸ್ವಲ್ಪ ಅನ್ನ ಮುದ್ದೆ. ಇವಾಗ ಯಾರು ಜಾಸ್ತಿ ಊಟ ಮಾಡೋದಿಲ್ಲ. ನಾನು ಉಪವಾಸ ಇದ್ದೀನಿ, ನನ್ನ ಹಸ್ಬೆಂಡು ಉಪವಾಸ ಇದ್ದಾರೆ. ಇವಾಗ ಎಳ್ವಾರ ಗಾಡಿ ಹೋದ್ಮೇಲೆ ಬೆಳಗ್ಗೆಯಿಂದ ನನ್ನ ಅಮ್ಮನೂ ಕೂಡ ಅವರೂ ಉಪವಾಸ ಇದ್ದಾರೆ. ಇವಾಗ ಎಳ್ವಾರ ಗಾಡಿ ಹೋದ್ಮೇಲೆ ಒಬ್ಬೊಬ್ಬರು ತಿಂತಾರೆ, ಒಬ್ಬೊಬ್ಬರು ತಿನ್ನಲ್ಲ. ನಾನು ಮತ್ತು ನನ್ನ ಹಸ್ಬೆಂಡ್ ನಾಳೆವರೆಗೂ ಕೊಂಡಾಗೋವರೆಗೂ ತಿನ್ನಲ್ಲ, ಆಮೇಲೆ ತಿಂತೀವಿ. ಇವಾಗ ನಮ್ಮ ಪಾಪುಗೆ ಮತ್ತು ಅಮ್ಮಂಗೆಲ್ಲ ಅಡುಗೆನ ಮಾಡ್ತಾಯಿದ್ದೀನಿ. ಕಡಲೆಕಾಳು ಸಾಂಬಾರು ಮಾಡಿ ಮುದ್ದೆ ಅನ್ನನ ಮಾಡ್ತಾಯಿದ್ದೀನಿ. ಇವಾಗ ಸಾಂಬಾರಿಗೆ ಸ್ವಲ್ಪ ಮಸಾಲೆ ರೆಡಿ ಮಾಡಿಕೊಂಡು ಕಡಲೆಕಾಳು ಸಾಂಬಾರನ್ನ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಂಡ್ಬಿಟ್ಟು ಎಳ್ವಾರ ಗಾಡಿ ಬರೋ ಎಲ್ಲೋ ಆ ಕಡೆ ಹೋಗಿದ್ದೆ. ಇನ್ನು ನೆಕ್ಸ್ಟ್ ನಮ್ಮ ರೋಡ್ಗೆ ಬರುತ್ತೆ, ನಮ್ಮ ಮನೆ ಹತ್ರನೇ. ಪೂಜೆ ಮಾಡಿಬಿಟ್ಟು ಬಸಪ್ಪನ ಸುತ್ಕೊಂಡು ಈಗ ಅಲ್ಲಿ ಚಾಮುಂಡಮ್ಮನ ಹತ್ರ ಹೋಗಿದ್ರಾ? ಚಾಮುಂಡಮ್ಮನ ಕರ್ಕೊಬರಕ್ಕೆ ಸೌಂಡು. ಏ ಕೈ ಕುಯ್ಕೊಬಿಡ್ತೀಯಾ? ನಾವು ಏನ ತಿಂತಾ ಇರೋದು? ಚೆನ್ನಾಗಿದೆಯಾ? ಅದ್ಯಾರು ಕೊಟ್ಟಿದ್ದು ಆಟ ಸಾಮಾನು? ಅದ್ಯಾರು ಕೊಟ್ಟಿದ್ದು? ದನಿಕಾಕಾಯ್ತ್ರ ಇಸ್ಕೊಬಂದ್ಯಾ? ಏನಮ್ಮ? ಎಳ್ವಾರ ಗಾಡಿ ಬರ್ತಾ ಇದೆ, ಸೊ ಅದಕ್ಕೆ ನಾನು ಆರತಿ ತಟ್ಟೆನ ರೆಡಿನ ಮಾಡಿಕೊಂಡು ಇಲ್ಲಿ ಮನೆಗೂ ಎಳ್ವಾರ ಗಾಡಿ ಬರುತ್ತೆ, ಅಲ್ಲಿಗೆ ಅದು ಎಳ್ವಾರ ಗಾಡಿಗೆ ಆರತಿನ ಕೊಟ್ಟು ಪೂಜೆ ಮಾಡಿಸ್ತೀನಿ ನನ್ನ ಮನೆ ಹತ್ರ. ಏನು ಹೇಳು, ಏನು ಬೇಕು? ಅನ್ನ ಹಾಕ್ತೀವಲ್ಲ, ಅನ್ನ ಹಾಕ್ಕೊಡ್ಲ? ಪಣಿಗೆ ಊಟ ಮಾಡಿಸೋದಕ್ಕೆ ಊಟನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಹಾಕ್ಕೊಂಬಂದೆ, ನಮ್ಮಮ್ಮನೇ ತಿನ್ನಿಸ್ತೀನಿ ಅಂತ ತಿನ್ನಿಸ್ತಾ ಇದ್ದಾರೆ. ನಿಮ್ಮ ಮಮ್ಮಿ ಕುತ್ಕೊಳ್ಳಿ, ಹೋಗ್ರಿ ಬಿಟ್ಕೊಂಡು ಹಂಗೆ ತಿರ್ಗಿಸ್ಕೊಂಡು ಹೋಯ್ತಾ ಇರು. ಹಬ್ಬ ಅಂದಮೇಲೆ ಹೂವು ಕಟ್ಟೋದು ಮತ್ತು ಮೆಹಂದಿ ಹಾಕ್ಕೊಳ್ಳೋದೆಲ್ಲ ಇರುತ್ತೆ. ನಾವು ನೈಟು ಎಳ್ವಾರ ಗಾಡಿ ಹೋದ್ಮೇಲೆ ಊಟ ಎಲ್ಲ ಮಾಡಿ, ನಾನು ಊಟ ಮಾಡಿಲ್ಲ, ನಮ್ಮ ಅಮ್ಮಂಗೆಲ್ಲ ಊಟ ಕೊಟ್ಟು ನಾನೊಬ್ಬಳೇ ಹೂವು ಕಟ್ತಾಯಿದ್ದೆ.
ಆಮೇಲೆ ನಮ್ಮಮ್ಮ ಮತ್ತು ಇವರು ಅನು ಮತ್ತು ಅವರಮ್ಮ ಅವ್ರನ್ನೂ ಅಮ್ಮ ಅಂತ ಕರಿತೀನಿ, ಎಲ್ಲ ಬಂದು ಎಲ್ಲರೂ ಹೂವು ಕಟ್ಕೊಂಡು ಮೆಹಂದಿನ ಹಾಕ್ಕೊಂಡು 12 ಗಂಟೆ ಆಯಿತು ಅವರು ಹೋದರು. ಇದು ಮಾರ್ನಿಂಗ್ ಕೊಂಡದ್ದು ಎಣ್ಣೆ ಚೆಲ್ಲದ ಬಾ, ಈ ಕಡೆ ಬಾ. ಸಾಕುಮಾ, ಸಣ್ಣ ಮಾಡ್ಕೋ ಸಾಕು. ಇಬ್ಬರು ರೆಡಿಯಾಗಿ ಪೂಜೆನ ಮಾಡ್ತಾ ಇದ್ದೀವಿ. ಮಾಡಿಬಿಟ್ಟು 6:30 ಆಗಿದೆ. ಇವಾಗ ಹೊರಡಬೇಕು ಕೊಂಡಕ್ಕೆ. ದೇವರು ಹೊಳೆ ಹತ್ರ ಹೋಗಿದೆ. ದೇವರು ಹೊಳೆಯಿಂದ ಬರೋಷ್ಟರಲ್ಲಿ ನಾವು ಕೂಡ ದೇವಸ್ಥಾನ ಹತ್ರ ಹೋಗಬೇಕು. ಮಗಳು ದೇವ್ರಿಗೆ ಕಾಯಿ ಮುಗ್ದು ಅರ್ಪಿಟ್ಬಿಟ್ಟು ಹೋಗ್ತಾ ಇದ್ದಾಳೆ ನಮ್ಮಮ್ಮನ ಕೂಗೋದಕ್ಕೆ. ಬನ್ನಿ ಅವ್ವ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರಿತಾ ಇದ್ದಾಳೆ. ಈಗ ಈ ತಟ್ಟೆ ಯಾವಾಗ ಎತ್ಕೊಂಡು ಹೋಗಿತ್ತೋ ಪೂಜೆ ತಟ್ಟೆನ ಗೊತ್ತಿಲ್ಲ, ಮತ್ತೆ ಎತ್ಕೊಂಡ್ಬಂದಿಡ್ತಾ ಇದ್ದಾಳೆ. ನಾನು ಅಮ್ಮ ತಲೆಗೆ ಹೂವು ಮುಡ್ಸ್ಕೊ ಅಂತ ಕರಿತಾ ಇದ್ದಾರೆ. ಅವಳು ಬರ್ತಿಲ್ಲ, ಡ್ಯಾನ್ಸ್ ಆಡಬೇಕು ನಾನು ಅಂದ್ಕೊಂಡು ಅಲ್ಲೇ ನಿಂತಿದ್ದಾಳೆ. ಅವಳಿಗೂ ಹೂವು ಮುಡಿಸಿ ನಾನು ರೆಡಿಯಾಗಿ ಹೊರಟಿವಿ. ನಾನು ಹೇಳ್ದೆ ಸ್ಲಿಪ್ಪರ್ ಹಾಕ್ಕೊಳ್ಳಿ ಅಮ್ಮ ಹಾಕಿ ಅವಳಿಗೆ ಅಂತ. ಅಮ್ಮ ಬೇಡ ನಾನು ಎತ್ಕೊಂಡು ತಿಂದಿದ್ರು. ಅವಳು ನಾನೇ ನಡ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದಾಳೆ. ನಾವು ಯಾರು ಎತ್ಕೊಂಡ್ರು ಬೇಡ ನಾನು ಬರಲ್ಲ ಅಂತೇಳಿ ನಡ್ಕೊಂಡೇ ಹೋಗ್ತಾ ಇದ್ದಾಳೆ. ಆ ಡ್ರೆಸ್ ಇಟ್ಕೊಂಡು ಕೈಯಲ್ಲಿ ಒಂಥರ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಕೊಂಡ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಲಿದೆ. ಈ ಹಬ್ಬಕ್ಕೆ ಊರಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆ. ದೇವಸ್ಥಾನದ ಹತ್ರ ಬಂದ್ವಿ. ಇದು ಹೊರಗಡೆಯಿಂದ. ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಈಗ ದೇವರು 4 ಗಂಟೆಗೆ ಹೊಳೆಗೆ ಹೋಗಿತ್ತು, ಇವಾಗ ಬರ್ತಿದೆ. ಆ ದೇವರು ಅಲ್ಲಿ ಸ್ವಲ್ಪ ಜನ ಇರ್ತಾರೆ, ಇಲ್ಲಿ ದೇವ್ರ ಜೊತೆ ಹೊಳೆಗೆ ಸ್ವಲ್ಪ ಜನ ಹೋಗಿರ್ತಾರೆ. ಇವಾಗ ಯಾರೂ ಅಷ್ಟೊಂದು ಜನ ಇರಲಿಲ್ಲ. ದೇವಸ್ಥಾನ ಹತ್ರ ಸ್ವಲ್ಪ ಜನ ಇರ್ತಾರೆ. ದೇವ್ರು ಒಳಗೆ ಹೋಗಿರೋದ್ರಿಂದ ಅಲ್ಲಿ ಜಾಸ್ತಿ ಜನ ಇರ್ತಾರೆ. ಇದು ನೋಡಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ದೇವರನ್ನ ಅಲಂಕಾರ ಮಾಡಿದ್ದಾರೆ. ಬಸಪ್ಪ ಇಲ್ಲಿರೋದು, ಇಲ್ಲಿ ನಂದಿ ಮುಂದೆ ಇರೋದು, ಇದು ದೇವಸ್ಥಾನದ ಮುಂದೆ. ಬನ್ನಿ ನಾನು ಒಳಗಡೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರನ್ನ. ಹೂವಿನಿಂದಲೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಬಸಪ್ಪ, ಬಿಸ್ಲಮ್ಮ, ಚಾಮುಂಡಮ್ಮ, ಹಾಗೆ ಕಣಿವೆ ಆಂಜನೇಯ, ಸತ್ಕಮ್ಮ, ಇಷ್ಟು ದೇವರುಗಳನ್ನು ಹೊಳೆಗೋಗಿ ಹೊಳೆಯಲ್ಲಿ ಪೂಜೆ ಮಾಡಿಕೊಂಡು ಬರ್ತಾರೆ. ದೇವ್ರು ಬರ್ತಾ ಇರೋದ್ರಿಂದ ಅಲ್ಲಿ ಕರ್ಪೂರ ಎಲ್ಲ ಹಾಸ್ತಾ ಇದ್ದಾರೆ. ದೇವ್ರು ಬಂದು ನೀವೇ ನೋಡಿ.
ಕ್ಷಣಗಳಲ್ಲಿ ಅಗ್ನಿಕೊಂಡೋತ್ಸವ ನೆರವೇರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಕೆಲವೇ ಕ್ಷಣಗಳಲ್ಲಿ ಶ್ರೀ ಕೊಂಡ ಆಯಿತು. ಕೊಂಡಕ್ಕೆ ಹಳ್ಳ ಹಾಕ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು, ಪಲಾವ್ ಮಾಡಿದ್ರು. ಪಲಾವ್ ಇಸ್ಕೊಂಡು ಮನೇಲಿ ತಿನ್ನೋಣ ಅಂತ ಮನೆಗೆ ಬಂದ್ವಿ. ಮನೇಲಿ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಮ್ಮ ಹಸ್ಬೆಂಡು ಆಫೀಸ್ಗೆ ಹೋಗಿ ರೆಡಿ ಆಗ್ತಾಯಿದ್ರು. ಅವರು ಹೋದ್ಮೇಲೆ ಅವ್ರು ಹೋದ್ಮೇಲೆ ತಿನ್ನೋಣ ಅಂದ್ಬಿಟ್ಟು ನನ್ನ ಮಗಳನ್ನ ಹಚ್ಕೊಂಡು ನಿಂತಿದ್ದೆ. ಪಣಿ ನಾನು ಹೋಗ್ತೀನಿ ಅಂತ ಅಳ್ತಾ ಇದ್ದಾಳೆ. ನನ್ನ ಹಸ್ಬೆಂಡು ಆಫೀಸ್ಗೆ ಹೋದ್ಮೇಲೆ ಅವ್ರು ಹೊರಟರು. ನಾನು ನಾಷ್ಟ ಮಾಡಿ ಅಷ್ಟರಲ್ಲಿ ತಿಂಡಿ ತಿನ್ನೋ ಅಷ್ಟರಲ್ಲಿ ಧನಿಕಾ, ಪ್ರಣವ್ ಇಬ್ಬರು ಬಂದರು. ಇವ್ರು 3 ಜನ ಇದ್ಬಿಟ್ರೆ ತುಂಬ ಚೆನ್ನಾಗಿ ಏನು ಬೇಜಾರೇ ಆಗೋದಿಲ್ಲ, ಬೋರ್ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಆಟ ಆಡಿಕೊಂಡು ನನ್ನ ಹಿಂದೆ ಓಡಾಡ್ತಾ ಇರ್ತಾರೆ. ಏನು ಮನೆ ತುಂಬ ಓಡಾಡ್ತಾರೆ, ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಬಿಡು ಅಕ್ಕನ್ನ. ಮಧ್ಯಾಹ್ನ ದೇವಸ್ಥಾನದಲ್ಲೇ ಊಟ ಇತ್ತು. ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಆರತಿನ ತಗೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ತುಂಬ ರಶ್ ಇತ್ತು ಗೈಸ್. ಒನ್ ಟೈಮ್ ಊಟ ಆಯಿತು. ಅದಾದಮೇಲೆ ವೆಯ್ಟ್ ಮಾಡಿಬಿಟ್ಟು ನಾವು ಊಟಕ್ಕೆ ಕೂತ್ಕೊಂಡು ಊಟನ ಮಾಡಿದ್ವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗು ಮೆರವಣಿಗೆ ಇದೆ ದೇವ್ರದ್ದೆಲ್ಲ. ಅದಕ್ಕೆ ಅಂತ ನಮ್ಮಮ್ಮ ಕಜ್ಜಾಯ ಮಾಡಿ ರೆಡಿ ಮಾಡಿದರು ಕಜ್ಜಾಯಕ್ಕೆ. ನಾನು ಟ್ರೈ ಮಾಡೋಣ, ನಾನು ಯಾವತ್ತೂ ಕಜ್ಜಾಯ ಮಾಡಿಲ್ಲ. ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ. ಚೆನ್ನಾಗಿ ಬಂತು. ಅಮ್ಮ ಇವಾಗ ನೋಡು ಚೆನ್ನಾಗಿ ಬಂತು. ಆದರೆ ಸ್ವಲ್ಪ ರೋಸ್ಟ್ ಆಗ್ಬಿಟ್ಟೈತೆ. ಒಬ್ಬರೇ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರು ಒಂದೊಂದು ಒಲೆಯಲ್ಲಿ ಬಾಣಲಿನ ಇಟ್ಬಿಟ್ಟು ಅಮ್ಮ ಮತ್ತು ನಾನಿಬ್ಬರು ಹಾಕ್ತಾಯಿದ್ದೀವಿ, ಬೇಗ ಆಗಲಿ ಅಂದ್ಬಿಟ್ಟು. ಏನಮ್ಮ ದಿನ ಅಪ್ಲೋಡ್ ಕೊಟ್ಟಿದ್ರೆ ಇನ್ನೂ ಟೈಮ್ ಆಗೋದು. ಕಾಲೇ ನಾವು ಬಂದ್ಬಿಟ್ಟು
ಇವಾಗ ದೇವ್ರ ಮೆರವಣಿಗೆ ಇದೆ, ದೇವ್ರು ಬರ್ತಿದೆ, ಆರತಿ ತಟ್ಟೆ ತಗೊಂಡು ಹೋಗ್ತಾ ಇದ್ದೀವಿ. ದೇವ್ರ ಮೆರವಣಿಗೆ ತುಂಬ ಚೆನ್ನಾಗಿ ನಮ್ಮನೆ ಹತ್ರ ಎಲ್ಲ ಬರ್ತಿರುತ್ತೆ. ಚಾಮುಂಡಮ್ಮ ಮತ್ತು ಬಸಪ್ಪ ಎಲ್ಲ ಹಿಂದೆ ಇದೆ. ನಮ್ಮನೆ ಅಂದರೆ ಮುಂದೆ ಜಾಗ ಕುತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಮುಂದೆ ಬಂದಿಲ್ಲ. ಉತ್ಸವ ಮಾತ್ರ ನಮ್ಮನೆ ಮುಂದೆ ಬಂದು ಸಂಜೆ ಮಾಡ್ತಾಯಿತ್ತು. ಇಷ್ಟು ವೀಡಿಯೋ ಮಾಡ್ಕೊಂಡಿದ್ದೇನೆ. ಮಾಮಿಗಾಯ್ತು, ಮಾಮಿದು ಮಾಮಿ ಕೊಟ್ಟಿರೋದು. ಏನು ಕೊಡೋಣ ಬಂಗಾರ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ನ ಮಾಡಿ ಆ್ಯಂಡ್ ಕಮೆಂಟ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.